ಸತ್ಸಂಗ ಸಮ್ಮೇಳನದಲ್ಲಿ ಸಾನ್ನಿಧ್ಯ ವಹಿಸಿರುವ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ. ವಿಶ್ವದ ದಾರ್ಶನಿಕರು, ಸಂತರು, ಶರಣರು ಅವರಲ್ಲಿರುವ ಚಿಂತನೆ ಏನು? ಮನುಷ್ಯ ಈ ಭೂಮಿಯ ಮೇಲೆ ಸಂತೋಷವಾಗಿ ಸಮಾಧಾನದಿಂದ ಬದುಕಬೇಕು. ಇದು ಎಲ್ಲರ ಅಪೇಕ್ಷೆ. ಒಬ್ಬ ಮನುಷ್ಯ ಈ ಭೂಮಿಯ ಮೇಲೆ ಸಮಾಧಾನದಿಂದ ಸಂತೋಷದಿಂದ ಬದುಕಬೇಕಾದ್ರೆ ಏನು ಬೇಕು? ಅನ್ನ ಬೇಕು, ಆಶ್ರಯ ಬೇಕು, ಅರಿವೆ ಬೇಕು. ಅರಿವೆ ಅಂದ್ರೆ ಬಟ್ಟೆ. ಒಬ್ಬ ಮನುಷ್ಯ ಸಂತೋಷವಾಗಿ ಬದುಕಬೇಕಾದ್ರೆ ಅನ್ನ ಬೇಕು, ಆಶ್ರಯ ಬೇಕು, ಅರಿವೆ ಬೇಕು. ಕೇವಲ ಇಷ್ಟಿದ್ರೆ ಸಾಲದು. ಅನ್ನ ಇದ್ರೆ ಸಾಲದು, ಆಶ್ರಯ ಇದ್ರೆ ಸಾಲದು, ಅರಿವೇ ಇದ್ರೂ ಸಾಲದು. ಹ್ಯಾಂಗ ಬದುಕಬೇಕನ್ನುವ ಅರಿವು ಇರಬೇಕಾಗ್ತದೆ. ಅದಕ್ಕಾಗಿ ಇದೊಂದು ಸತ್ಸಂಗ ಸಮ್ಮೇಳನ. ಅರಿವು ಬಹಳ ಮುಖ್ಯ ಮನುಷ್ಯನಿಗೆ. ಯಾವುದರ ಅರಿವಿರಬೇಕು ಮನುಷ್ಯನಿಗೆ? ಎಲ್ಲ ದರ್ಶನಗಳು, ಶಾಸ್ತ್ರಗಳು, ವಾಗ್ಗೇಯಕಾರರು, ಸಂತರು, ಶರಣರು ಚಿಂತನೆ ಮಾಡಿದ್ದೇನು? ಬುದ್ಧನಂತ ಬುದ್ಧ ಇಡೀ ಸಾಮ್ರಾಜ್ಯವನ್ನೇ ತೊರೆದು ಹೊರಟ. ಯಾಕೆ ಅಂದ್ರೆ ತಿಳ್ಕೊಳ್ಳುವುದಕ್ಕಾಗಿ. ಏನನ್ನ ತಿಳ್ಕೊಳ್ಳುವುದಕ್ಕಾಗಿ ಅಂದ್ರೆ ದುಃಖ ಯಾಕೆ? ದುಃಖ ಯಾಕೆ? ಸುಮ್ಮನೆ 4 ಅಕ್ಷರ ಬಹಳ ಇಲ್ಲ ಅದ್ರಾಗ. ದುಃಖ ಯಾಕೆ ಅನ್ನುವುದನ್ನ ತಿಳ್ಕೋಬೇಕಾದ್ರೆ ಸಾಮ್ರಾಜ್ಯವನ್ನೇ ತ್ಯಾಗ ಮಾಡಿದ್ದ ಇದನ್ನು ತಿಳ್ಕೊಳ್ಳೋ ಸಲುವಾಗಿ. ಅವನು ಸಂಸಾರ ಬಿಟ್ಟ, ನಾವು ಸಂಸಾರ ಬಿಟ್ಟಿವಿ. ನಾವು ಶಟ್ಕೊಂಡು ಬಿಟ್ಟಿವಿ, ಸಂಸಾರ ಸುಟ್ಕೊಂಡು ಬಿಟ್ಟಿವಿ, ಕೈ ಸುಟ್ಟುಕೊಂಡು. ನಾವು ತಾಳಾರ್ದಕ್ ಸಂಸಾರ ಬಿಟ್ಟಿವಿ, ಅವ ತಿಳ್ಕೊಳ್ಳಕ್ ಸಂಸಾರ ಬಿಟ್ಟ. ದುಃಖ ಯಾಕೆ ಅನ್ನುವುದನ್ನ ತಿಳ್ಕೋಬೇಕು. ಯಾಕೆ ದುಃಖ ಈ ಜಗತ್ತಿನಲ್ಲಿ? ಮೂಳಿಗೆಯ ಮಾರಯ್ಯ ಸಾವಿನ ಸಂಗಡವಾರೂ ಇಲ್ಲ ನಿಷ್ಕಳಂಕ ಮಲ್ಲಿಕಾರ್ಜುನ. ಯಾರು ಬರ್ತಾರ ಸಾವಿನ ಜೊತೆಗೆ? ದುಃಖದ ಜೊತೆ. ನನಗೆ ದುಃಖ ಆದಾಗ ನನ್ನ ಜೊತೆ ಯಾರಿದ್ದಾರೆ ಇಲ್ಲಿ ಜಗತ್ತಿನಲ್ಲಿ? ಸಂತೋಷ ಆದಾಗ ಬಹಳ ಮಂದಿ ನಮ್ಮ ಜೊತೆ ಇರ್ತಾರೆ. ದುಃಖ ಆದಾಗ ದುಃಖಕ್ಕೆ ನಮ್ಮ ಜೊತೆಗೆ ಯಾರು ಇಲ್ಲ. ಸಂತೋಷ ಆದಾಗ ನಮ್ಮ ಜೊತೆ ಬಹಳ ಇದ್ದಾರೆ. ದುಃಖ ಆದಾಗ ಯಾರು ಬರ್ತಾರೆ? ಸಾವು ಬಂದಾಗ ಯಾರೂ ಬರುವುದಿಲ್ಲ. ಮಕ್ಕಳು, ಮೊಮ್ಮಕ್ಕಳು ಯಾರೇ ಬಂದರೂ ಸಹಿತ ನಮ್ಮ ಪ್ರಾಪರ್ಟಿಯೊಳಗೆ ಪಾಲು ಕೇಳ್ತಾರೆ ಹೊರತು ನಾವು ಮಾಡಿದ ಪಾಪದೊಳಗೆ ಯಾರು ಪಾಲು ಕೇಳುವುದಿಲ್ಲ. ಪ್ರಾಪರ್ಟಿಯೊಳಗೆ ಎಲ್ಲರೂ ಪಾಲು ಕೇಳ್ತಾರೆ. ಪಾಪದಲ್ಲಿ ಯಾರ ಪಾಲು ಕೇಳ್ತಾರೆ? ದುಃಖದಲ್ಲಿ ಪಾಲುಗಾರ ಯಾರದಾರ? ನಾವೆಲ್ಲ ಹೇಳ್ತೀವಿಲ್ಲ, ಸುಖದಾಗ ಎಲ್ಲರೂ ಇರ್ತಾರ್ರಿ, ದುಃಖದಾಗ ಯಾರು ಇಲ್ಲ. ನೀವು ನೋಡಿ, ಚಪ್ಪಾಳೆ ಹೊಡೀರಿ. ಚಪ್ಪಾಳೆ ಹೊಡಿತೀರಲ್ಲ, ಚಪ್ಪಾಳೆ ಹೊಡೆದಾಗ ನಿಮ್ಮ 10 ಬೆಳ್ಳ ಕೂಡಿರ್ತಾವ. ಮಂದಿಲೆಲ್ಲ ನಾ ಹೇಳೋದು, ನಮ್ಮದ ಚಪ್ಪಾಳೆ ಹೊಡೆದಾಗ 10 ಬೆರಳು ಕೂಡಿರ್ತಾವ. ಸಂತೋಷದೊಳಗೆ ನಿಮ್ಮ 10 ಬೆರಳು ಕೂಡಿದಾವ. ಅದೇ ದುಃಖ ಆಗಿ ಕಣ್ಣೀರು ಬಂತಂದ್ರೆ ವರ್ಷಗಳಕ್ಕೆ ಬರೀ ಒಂದೇ ಬಳ್ಳ ಬರ್ಲಿಕ್ಕೆ ಹೊರತು ನಿನ್ನ 10 ಬಳ್ಳ ಬರುದಿಲ್ಲ. ಅಂದ ಮೇಲೆ ಮಂದಿ ಬರ್ತಾರ ಅನ್ನೋದು ಏನು ಗ್ಯಾರಂಟಿ? ದುಃಖ ಆಗುವುದೇ, ಇದು ಸಹಜ. ಇದು ದುಃಖ ಯಾಕೆ ಅನ್ನುವ ಪ್ರಶ್ನೆ. ಇದು ದುಃಖ ಬರ್ತದೆ, ದುಃಖ ಯಾಕೆ? ಇದನ್ನ ತಿಳ್ಕೊಳ್ಳಿಕ್ಕಾಗಿ ಬುದ್ಧ ಹಲವು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ. ಬುದ್ಧ ಯಾಕೆ ದುಃಖ? 4 ಅಕ್ಷರದ ಪ್ರಶ್ನೆ. ದುಃಖ ಯಾಕೆ ಅನ್ನುವ 4 ಅಕ್ಷರದ ಪ್ರಶ್ನೆಗೆ ಉತ್ತರ ಇಚ್ಛೆ, ಆಶೆ. ನಾವು
ಮನುಷ್ಯ ಯಾಕೆ ಅಳಾಕತ್ತ ಅಂದ್ರ, ಈಗ ಸಣ್ಣ ಹುಡುಗರು ಯಾಕೆ ಅಳ್ತಾವ ಅಂದ್ರ, ಅವು ಯಾಕೆ ಅಳ್ತಾವಂದ್ರೆ ಏನೋ ಬಯಸ್ತಾವ, ಇಚ್ಛೆ ಐತಿ. ಸಣ್ಣ ಹುಡುಗರು ಇದ್ದಾಗ ಹುಡುಗರು ಹತ್ತು ಅಂದ್ರೆ ಅವೇನೋ ಬಯಸಾಕತ್ತವಂತ ನಾವು ವಸ್ತುಗಳನ್ನು ಕೊಡ್ತೀವಿ. ವಯಸ್ಸು ಸಣ್ಣದಿತ್ತು, ಹುಡುಗರು ಸಣ್ಣವರಿದ್ರು, ಇಚ್ಛೆನೂ ಸಣ್ಣದಿತ್ತು, ಅವ್ರ ಇಚ್ಛೆಗೆ ಜಗತ್ತು ದೊಡ್ಡದಿತ್ತು. ಹುಡುಗನು ದೊಡ್ಡವಾದ, ಅವನ ಇಚ್ಛೆನೂ ದೊಡ್ಡದಾತು, ಅವನ ಇಚ್ಛೆಗೆ ಜಗತ್ತು ಸಣ್ಣದಾತು. ವ್ಯಕ್ತಿಗಳ ಇಚ್ಛೆಗೆ ತಕ್ಕಂಗ ಈ ಜಗತ್ತು ನಡಿಲಿಕ್ಕೆ ಸಾಧ್ಯ ಇಲ್ಲ. ಅವನ ಇಚ್ಛೆ ಪೂರೈಸಿಕೊಳ್ಳದಾಗದಕ್ಕೆ ಅವನಿಗೆ ದುಃಖ. ಬುದ್ಧ ಹೇಳಿದ ದುಃಖ ಯಾಕೆ ಅಂದ್ರೆ ಅವನ ಇಚ್ಛೆ ಏನು? ಮನುಷ್ಯನ ಇಚ್ಛೆ, ಮನುಷ್ಯನ ಇಚ್ಛೆ ಅಂದ್ರ ತಾನು ಸುಖವಾಗಿರ್ಬೇಕಂತ. ಇದು ಎಲ್ಲರ ಅಪೇಕ್ಷೆ ಐತಿ. ಇಲ್ಲಿ ಎಲ್ಲರ ಅಪೇಕ್ಷೆ ಏನು ಅಂದ್ರ ನಾನು ಸುಖವಾಗಿರ್ಬೇಕು ಅಂತ. ಎಲ್ಲರ ಇಚ್ಛೆ ಏನು ಅಂದ್ರ ನಾನು ಸುಖವಾಗಿರ್ಬೇಕನ್ನೋದ ಎಲ್ಲರ ಇಚ್ಛೆ ಇಲ್ಲ. ಎಲ್ಲರ ಅಪೇಕ್ಷೆ ಏನು ಅಂದ್ರೆ ನಾನು ಸುಖವಾಗಿರ್ಬೇಕು ಅಂತ. ಯಾರಿಗೆಲ್ಲ ಹೇಳಿ, ನಾವು ಈ ಜಗತ್ತಿನ ವಸ್ತುಗಳನ್ನ ಎದಕ್ಕೆ ಪ್ರೀತಿಸ್ತೀವಿ ಅಂದ್ರ, ಆ ವಸ್ತುಗಳ ಮೇಲಿನ ಪ್ರೀತಿಗೆ ನಾವು ಅವುಗಳನ್ನು ಪ್ರೀತಿಸುವುದಿಲ್ಲ, ನನ್ನ ಸುಖಕ್ಕಾಗಿ ಅದನ್ನು ಪ್ರೀತಿಸ್ತೀನಿ. ಎಲ್ಲಿಯವರೆಗೆ ಆ ವಸ್ತು ನನಗೆ ಸುಖ ಕೊಡ್ತೈತಿ ಅಲ್ಲಿಯವರೆಗೆ ಪ್ರೀತಿಸ್ತೀನಿ. ಯಾವಾಗ ಅದು ಸುಖ ಕೊಡುದಿಲ್ಲ ಅಂತ ಗೊತ್ತಾಯ್ತು ಅವಾಗ ಆ ವಸ್ತುವನ್ನು ತಿರಸ್ಕಾರ ಮಾಡುತ್ತೆ. ನಮ್ಮೆಲ್ಲರ ಇಚ್ಛೆ ನಾವು ವಸ್ತುಗಳನ್ನ ಪ್ರೀತಿಸುವುದು. ಒಂದು ವಸ್ತು ಎಲ್ಲಿಯವರೆಗೆ ನನಗೆ ಸುಖ ಕೊಡ್ತೈತಿ, ಆ ಸುಖ ಕೊಡ್ತೈತಿ ಅಂತ ಅನಿಸ್ತೈತಿ, ಅಲ್ಲಿಯವರೆಗೆ ಆ ವಸ್ತುವನ್ನ ಪ್ರೀತಿ ಮಾಡುತ್ತೆ. ಯಾವಾಗ ಆ ವಸ್ತು ನನಗೆ ಸುಖ ಕೊಡುದಿಲ್ಲ ಅಂತ ಗೊತ್ತಾಯ್ತು ಅದನ್ನು ಬಿಡ್ತೀನಿ, ನಾನು ದೂರ ಸರಿಸ್ತೀನಿ ನಾನು. ಈಗ ಉದಾಹರಣೆ, 1 ಕೋಟಿ ರೂಪಾಯಿ ನಿಮಗೆಲ್ಲೋ ದುಡಿದ್ರಿ, ಮಾಡಿದ್ರಿ, ಕಷ್ಟಪಟ್ರಿ, ಅಥವಾ ಎಲ್ಲೋ ಒಂದು ಮನೆಯಾಗಿಂದ ಯಾರ ಮನೆಯಾಗೋ ಹೊಡ್ಕೊಂಡು ಎಲ್ಲಿಗೋ ಬಂತು, ಯಾರೋ ಕೊಡಕ್ ಹೋಗಿ ತಗೊಂಡ್ಬಂದ್ರಿ ಅಂತೇಳಿ ಅದನ್ನ ತರಕ್ಕೆ ಎಷ್ಟು ಕಷ್ಟಪಟ್ಟ. ರಾತ್ರಿ ಹೋಗ್ಯಾರ, ಹಗಲು ಹೋಗ್ಯಾನ, ಯಾವ್ದು ಅಮಾವಾಸ್ಯೆ ಕತ್ತಲ್ ಅಂದಿಲ್ಲ, ಇನ್ನೊಂದು ಹೋಗಿ ತಂದಿಟ್ಟ. ಇಟ್ಟು ಕೂಡ್ಲೇನೆ ಯಾರೋ ಒಬ್ರು ಇನ್ಕಮ್ ಟ್ಯಾಕ್ಸ್ನವರು ಪೊಲೀಸರು ಬಂದು ರೇಡ್ ಮಾಡಿದ್ರಂದ್ರೆ ಏನಂತಾನಂದ್ರ ಇದು ನಂದಲ್ರಿ ಅಂತಾನ. ಅಂದ್ರ ಅದನ್ನ ಪಡೆಯುವ ಸಲುವಾಗಿ ಬಹಳ ಕಷ್ಟಪಟ್ಟಾನ. ಈಗ ರೇಡ್ ಆಗಿ ಅರೆಸ್ಟ್ ಆಗ್ತಾನಂದ ಕೂಡಲೇ ಬೇಡ ಅಂತ. ಈಗೊಬ್ಬ ಒಂದು ಮನಿ ಕಟ್ಸಿರ್ತಾನ, ಬಹಳ ಕಷ್ಟಪಟ್ಟು ಒಂದು 25-30 ಲಕ್ಷ ರೂಪಾಯಿ ಸಾಲ ಮಾಡಿ ಅತ್ಯಂತ ಪ್ರೇಮದಿಂದ ಮನಿ ಕಟ್ಸಿರ್ತಾನೆ. ಅದು ಬ್ಯಾಂಕ್ನವರು ಇದು ಜಪ್ತಿ ಆಗಿ ನಿನಗೆ ಅರೆಸ್ಟ್ ಆಗ್ತಿ ಅಂದ ಕೂಡಲೇ ಮನಿ ತಗೊಂಡ್ಬಿಡ್ರಿ, ನಾವು ಉಳಿದ್ರೆ ಸಾಕು ಅಂತ. ಅಂದ್ರೆ ಮನುಷ್ಯ ಏನ ಮಾಡ್ಲಿ, ಅವ ಮಾಡುವುದು ಎದಕ್ಕೆ ಮಾಡ್ತಾನ ಅಂದ್ರ ತನ್ನ ಸುಖಕ್ಕಾಗಿ ವಸ್ತುಗಳನ್ನು ಪ್ರೀತಿಸ್ತಾನಷ್ಟೆ. ಅಂದ್ರೆ ಮನುಷ್ಯನ ಪ್ರೇಮ ಅದು ಪ್ರೇಮದಂತೆ ಕಾಣ್ತೈತಿ, ಅದು ಪ್ರೇಮ ಅಲ್ಲ ಅಷ್ಟೆ. ಅಂದ್ರೆ ಅವನ ಪ್ರೇಮ ಏನೋ ಬಯಸಿ ಪ್ರೇಮ ಮಾಡ್ತಾನ, ಆ ಬಯಕೆ ಈಡೇರದಿದ್ರೆ ಅದನ್ನು ತಿರಸ್ಕಾರ ಮಾಡ್ತಾನ ಮನುಷ್ಯ. ನಮ್ಮ ಪ್ರೇಮ ಹೆಂಗಾದ್ರೆ ನಮ್ಮ ವ್ಯಾವಹಾರಿಕ ಪ್ರೇಮ, ವೈಷಯಿಕ ಪ್ರೇಮಗಳು. ನಾವು ಹೆಂಗ ಪ್ರೇಮ ಮಾಡ್ತೀವಿ? ಈಗ ಒಂದು ಆಕಳ ಇರ್ತೈತಿ, ಆಕಳನ್ನ ನಾವು ಎಲ್ಲಿವರೆಗೆ ಪ್ರೀತಿ ಮಾಡ್ತೀವಿ ಅಂದ್ರ ಎಲ್ಲಿಯವರೆಗೆ ಆಕಳ ಹಾಲು ಕೊಡ್ತೈತಿ ಅಲ್ಲಿವರೆಗೆ ಪ್ರೀತಿ ಮಾಡ್ತೀವಿ. ಹಾಲು ಕೊಡೋದು ಬಂದಾತಂದ್ರೆ ಆಕಳಿಗೆ ಪ್ರೀತಿ ಮಾಡ್ತೀವಿ ನಾವು. ಆಕಳಿಗೆ ಮೆಲ್ಲಕ್ಕೆ ಕಟಗರ ಮನೆಗೆ ದಬ್ಬಕ್ ಶುರು ಮಾಡ್ತೀವಿ. ಅದು ಆಕಳ ಹೋಗುದಿಲ್ಲ, ಅವ್ರು ಹಗ್ಗ ಹಚ್ಚಿ ಎಳ್ಕೊಂಡು ಹೋಗ್ತಿರ್ತಾರ, ಆದ್ರೂ ಹಿಂದೆ ನಾವು ಅದನ್ನ ದಬ್ಬುತ್ತಿರ್ತೀವಿ. ಅದು ಆಕಳು ಹೇಳ್ತಿರ್ತೈತಿ ಮನುಷ್ಯಾಗ, ನನಗೆ ಎದಕ್ ಕಳ್ಸಕತ್ತೀಯೋ ಕಟಗರಿಗೆ ಅಂತ. ಇವ ಹೇಳ್ತಿರ್ತಾನ, ಈಗ ನೀ ಹಾಲು ಕೊಡುದಿಲ್ಲಲ್ಲ, ಬಂದಾತು ನಿನ್ನ ಕಳ್ಸ, ಮುದಿಕೆ ಆಗೀನಿ. ಅದು ಆಕಳಂತೈತಿ, ಅಲ್ಲ ನಿಮ್ಮವ್ನು ಮುದಿಕೆ ಆಗ್ಯಾಳಲ್ಲ, ನಿಮ್ಮವ್ಗೆ ಏನ್ರ ಕಳ್ಸಕತ್ತಿ. ನಾನು ನಿಮ್ಮ ಮನ್ಯಾಗ 8 ಮಂದಿ, ನಿಮ್ಮವ್ವ 4 ಮಂದಿ ಮಕ್ಕಳಿಗೆ ಹಾಲು ಕುಡಿಸಿ ಜಾಪಾಳ ಮಾಡ್ಯಾಳ. ನಾನು 8 ಮಂದಿಗೆ ನಿಮಗ್ ಜಾಪಾನ ಮಾಡೀನಿ, 8 ಸೂಲ ಕೊಟ್ಟೀನಿ. ಮತ್ತೆ ನಿಮ್ಮವ್ನು ಹಾಲು ಕೊಟ್ಟಾಳ, ನಾನು ಹಾಲು ಕೊಟ್ಟೀನಿ. ಅಕ್ಕಿಗೆ ಮನ್ಯಾಗ ಕುಂದರ್ಸ್ಕೊಂಡಿನಿ, ನನಗ್ ಕಟಗರಿ ಕಳ್ಸಕತ್ತಿರಲ್ಲ. ಎಳ್ಕೊಂಡು ಹೋಗವ್ ಕಟಕಲ್ಲ, ನನ್ನ ಹಾಲು ಉಂಡು ಕಟಗರಿ ಕಳ್ಸಕತ್ತಿರಲ್ಲ, ನೀವ ಕಟಕ್ರಂತ ಆಕಳ ಅಂತಿರ್ತೈತಿ. ಅಂದ್ರ ಆಕಳು ಎಲ್ಲಿವರೆಗೆ ನಮಗ್ ಹಾಲು ಕೊಡ್ತೈತಿ ಅಲ್ಲಿವರೆಗೆ ಪ್ರೀತಿ ಮಾಡ್ತೀವಿ ಅಷ್ಟೆ. ನಮ್ಮ ಪ್ರೇಮ ವ್ಯಾವಹಾರಿಕ. ಈಗ ಮನೆ ಮುಂದೆ ಹಣ್ಣಿನ ಗಿಡ ಇತ್ತು ಅಂದ್ರೆ ಗಿಡ ಎಲ್ಲಿವರೆಗೆ ಇರ್ತೈತಿ ಅಂದ್ರೆ ಎಲ್ಲಿವರೆಗೆ ಹಣ್ಣು ಕೊಡ್ತೈತಿ ಅಲ್ಲಿವರೆಗೆ ಗಿಡ ಇರ್ತೈತಿ. ಹಣ್ಣು ಕುಡಿಯೋದು ಮುಗೀತಂದ್ರೆ ಗಿಡದ ಮುಗಿತೈತಿ ಅಷ್ಟೆ.
ನಮ್ಮ ಪ್ರೇಮ ವ್ಯಾವಹಾರಿಕ ಪ್ರೇಮ ನಮ್ದು. ಈಗ ನೀವು ದೇವ್ರಿಗೆ ಹೋಗ್ತೀರಿ, ದೇವ್ರಿಗೆ ಹೋಗಿ ಬೇಡ್ಕೊಂತೀರಿ. ಏನ್ ಬೇಡ್ಕೊಂತೀರಿ ಅಂದ್ರ ನಮ್ದು ಇಂಥದ್ದು ಆಸೆ ಈಡೇರಿದ್ರ, ಅಪೇಕ್ಷೆ ಈಡೇರಿದ್ರ ನಿನಗೆ ಕಣಬಟ್ಟು ಮಾಡಿಸ್ಕೊಡ್ತೀನಿ ಅಂತ ಕೇಳ್ತೀರಿ ದೇವ್ರಿಗೆ. ದೇವ್ರಿಗೆ ಏನ್ ಕೇಳ್ತೀರಿ? ಕಣಬಟ್ಟು ಮಾಡಿಸ್ಕೊಡ್ತೀನಿ ಅಂದ್ರೆ ಅವನಿಗೆ ದೇವ್ರಿಗೆ ಕಣ್ಣ ಕಾಣೋದಿಲ್ಲ, ಇವನ ಕಣಬಟ್ಟಿನಿಂದನ ಅವನಿಗೆ ಕಣ್ಣು ಕಾಣುತ್ತಾವ. ಮತ್ತೆ ದೇವ್ರಿಗೆ ಬೇರೆಯವ್ರಿಗೆ ಕಾಣೋದಿಲ್ಲ, ಇವನ ಕಾಣುತ್ತಾನೆ. ಯಾಕಂದ್ರೆ ಕಣಬಟ್ಟು ಇವ ಕೊಡಿಸಿರ್ತಾನೆ. ಅಂದ್ರ ಏನಾರೇ ಈಡೇರದ್ರಷ್ಟ ನಿನಗೆ ಕಣಬಟ್ಟು ಕೊಡ್ತೀನಿ. ಇದು ನಮ್ಮದು ವ್ಯಾವಹಾರಿಕ ಪ್ರೇಮ. ಮತ್ತು ವೈಷಯಿಕ ಪ್ರೇಮಗಳು, ಈಗ ಯಾವುದೋ ಒಂದು ಹುಡುಗ ಒಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತಾನೆ. ಅವ ಎಷ್ಟು ಅದ್ರೊಳಗ ರಥಿಕ ಆಗಿರ್ತಾನಂದ್ರೆ ಯಾರು ಹೇಳಿದ್ರು ಕೇಳಂಗಿಲ್ರಿ ನಾನು ಅಂತಾನ. ಯಾರು ಹೇಳಿದ್ರು ಕೇಳಂಗಿಲ್ಲ. ಈ ಹಿಂದಿ ಒಳಗ ಒಂದು ಶಬ್ದ ಐತಿ, ಏನಂತಾರ ಅಂದ್ರೆ ಏ ಮೇರ ಪಹಿಲಾ ಪ್ಯಾರ್ ಹೇ ಅಂತಿರ್ತಾರಂತ. ಇದು ನಂದು ಫಸ್ಟ್ ಲವ್, ನಮ್ಮ ಮೊದಲನೇ ಪ್ರೀತಿದು. ನಾನು ಯಾರು ಹೇಳಿದ್ರು ಬಿಡುದಿಲ್ಲ, ಏನಾದ್ರೂ ನಾನು ಸಾಧ್ಯ ಇಲ್ಲ ಅಂತ. ಸುಮ್ಮನೆ ಅಂದ್ರ ವಿಷಯಗಳು ಎಷ್ಟು ಮನುಷ್ಯನಿಗೆ ಆಳಕ್ಕೆ ಹಿಡ್ದಿರ್ತಾವಂದ್ರ, ಎಲ್ಲೋ ಬಸ್ ಸ್ಟ್ಯಾಂಡಿನಲ್ಲಿಯೋ ಫೇಸ್ಬುಕ್ಕಿನಲ್ಲಿಯೋ ಯಾವುದೋ ಒಂದು ಹುಡುಗಗೆ ಒಂದು ಹುಡುಗಿ ಅಥವಾ ಒಂದು ಹುಡುಗಿಗೆ ಒಂದು ಹುಡುಗ ಭೇಟಿ ಆದ ಕೂಡ್ಲೇನೆ ಇದು ನಮ್ಮ ಪ್ರಥಮ ಪ್ರೇಮ, ನಾವು ಇದನ್ನು ಬಿಡಕ್ ಸಾಧ್ಯ ಇಲ್ಲ ಅಂತೀವಲ್ಲ. ಒಂದು ಕ್ಷಣ ವಿಚಾರ ಮಾಡ್ರಿ, ಎಲ್ಲೋ ಬಸ್ ಸ್ಟ್ಯಾಂಡಿನೊಳಗ ಅಥವಾ ಫೇಸ್ಬುಕ್ಕಿನೊಳಗ ನಮ್ಮನ್ನು ಮೊದಲು ನೋಡಿದವರು ಮೊದಲ ಪ್ರೇಮನೋ, ಅಥವಾ ನನಗೆ ಈ ಭೂಮಿಗೆ ಕರ್ಕೊಂಡು ಬಂದು ತನ್ನ ಕಣ್ಣಿನ ಕರುಣೆಯಿಂದ ನನ್ನನ್ನು ನೋಡಿದ ತಾಯಿಯ ಪ್ರೇಮ ಮೊದಲ ಪ್ರೇಮ ಅನ್ನೋದು ಗೊತ್ತಾಗೋದಿಲ್ಲ. ಅದು ಅಂದ್ರ ಅದು ಅಷ್ಟು ಮಾಡಿರ್ತೈತೆ. ಅದು ಅಂದ್ರೆ ಇದು ವೈಷಯಿಕ ಪ್ರೇಮ. ಇದು ಒಂದು ವ್ಯಾವಹಾರಿಕ ಪ್ರೇಮ, ಇನ್ನೊಂದು ವೈಷಯಿಕ ಪ್ರೇಮ. ಇನ್ನೊಂದು ಪ್ರೇಮ ಸಹಜ ಪ್ರೇಮ, ಜಸ್ಟ್ ಸಿಂಪಲ್ ಲವ್. ಜಸ್ಟ್ ಎ ಸಿಂಪಲ್ ಲವ್, ಅದು ಸಹಜ ಪ್ರೇಮ. ಅಲ್ಲಿ ವೈಷಯಿಕ ಪ್ರೇಮದ ವ್ಯಾವಹಾರಿಕ ಪ್ರೇಮದ ಲಾಭದ ದೃಷ್ಟಿಯಾಗಲಿ ಅಥವಾ ವೈಷಯಿಕ ಪ್ರೇಮದ ಅಂಧಾನುಕರಣೆಯಾಗಲಿ ಇಲ್ಲ. ಅಲ್ಲೇನಿದೆ ಅಂದ್ರೆ ಸುಮ್ಮನೆ ಜಸ್ಟ್ ಸಿಂಪಲ್ ಲವ್, ಸಹಜ ಪ್ರೇಮ ಇದೆ. ಈಗ ನೀವು ಒಂದು ಗಿಡ ಇರ್ತದೆ, ಗಿಡದ ಬುಡಕ ಒಬ್ಬ ಬ್ಯಾಟಿ ಆಡವ್ ಬಂದಿರ್ತಾನೆ. ಈ ಪಕ್ಷಿ ಅದನ್ನ ಎಡೆಯವ್ರು ಬಂದಿರ್ತಲ್ಲ, ಅವ್ರಿಗೆ ಏನಂತೀರಿ ನೀವು? ಬೇಟೆಗಾರ. ಅವನೊಂದು ಬಲಿ ಬೀಸ್ತಾನ. ಬಲಿ ಬೀಸಿ ಅವನು ಒಂದಿಷ್ಟು ಕಾಳು ಹಾಕ್ತಾನ. ಒಬ್ಬ ಅಲ್ಲೇ ಗುಡಿ ಮುಂದೆ ಒಬ್ಬ ಸಂತನು ಇರ್ತಾನ, ಅವನು ಒಂದಿಷ್ಟು ಕಾಳು ಹಾಕ್ತಾನ. ಒಬ್ಬ ಬೇಟೆಗಾರನು ಪಕ್ಷಿಗಳಿಗೆ ಕಾಳು ಹಾಕ್ಯಾನ, ಒಬ್ಬ ಸಂತನು ಕಾಳು ಹಾಕಾಕತ್ತಾನ. ಬೇಟೆಗಾರ ಅವನು ಪಕ್ಷಿ ತಿನ್ಲಿ ಅನ್ನೋದು ಇಚ್ಛೆ ಐತಿ, ಇವನಿಗೂ ಪಕ್ಷಿ ತಿನ್ಲಿ ಅನ್ನೋದು ಇಚ್ಛೆ ಐತಿ. ಆದ್ರ ಬೇಟೆಗಾರನ ಇಚ್ಛೆಯನ್ನು ಪಕ್ಷಿ ತಿಂದು ನನ್ನ ಬಲಿಯಾಗಿ ಬೀಳಬೇಕು ಅನ್ನೋದು ಬೇಟೆಗಾರನ ಇಚ್ಛೆ. ಸಂತನ ಇಚ್ಛೆ ಪಕ್ಷಿ ತಿಂದು ಆಕಾಶದಲ್ಲಿ ಸಂತೋಷದಿಂದ ಹಾರಬೇಕು ಅನ್ನೋದು ಅವನ ಇಚ್ಛೆ ಇದೆ. ಈ ಸ್ವಾರ್ಥರಹಿತವಾದ ಪ್ರೇಮ ಐತಲ್ಲ, ಇದಕ್ಕೆ ಕರುಣೆ ಅಂತ ಕರೀತಾರೆ. ಇದಕ್ಕೆ ಸ್ವಾರ್ಥರಹಿತ ಪ್ರೇಮ, ಜಸ್ಟ್ ಸಿಂಪಲ್ ಲವ್, ಡೀಪ್ ಲವ್, ಡೀಪ್ ಲವ್ ಆಫ್ ಲೈಫ್. ಅಲ್ಲಿ ವ್ಯಾವಹಾರಿಕ ಪ್ರೇಮದಲ್ಲಿ ವ್ಯವಹಾರ ಇಲ್ಲ, ಪ್ರೇಮದಲ್ಲಿ ವಿಷಯ ವಾಸನೆಗಳಿಲ್ಲ, ಅಲ್ಲಿ ಏನೂ ಇಲ್ಲ, ಜಸ್ಟ್ ಸಿಂಪಲ್ ಲವ್. ಯಾಕೆ ನಮ್ಮ ಮನುಷ್ಯನ ಸಂಬಂಧಗಳು ಕೆಟ್ಟವ ಅಂದ್ರೆ ನಾವೊಂದಿಷ್ಟೇನೋ ನಿರೀಕ್ಷೆ ಮಾಡ್ತೀವಷ್ಟೆ. ಆದ್ರೆ ಈ ವೈಷಯಿಕ ಪ್ರೇಮ, ವ್ಯಾವಹಾರಿಕ ಪ್ರೇಮ ತೆಗೆದಾಗ ಏನು ಪ್ರೇಮ ಉಳಿತೈತಲ್ಲ, ಆ ಸಹಜ ಪ್ರೇಮಕ್ಕನ ಕರುಣೆ ಅಂತಾರ. ಅದಕ್ಕೆ ನಿಜಗುಂಡ್ರ ಅಂಥ ಕರುಣವಿರಲಿ ಜೀವರುಳು ಅನ್ನುವುದನ್ನ ಹೇಳ್ತಾರ ಅವರು. ಹಿಂದನ್ಲಿಲ್ಲ ಏನು ದೊಡ್ಡ ಶರಣರು, ಯಾವುದು ಪೂಜಾ ಪೂಜಾ ಇದರ ಅರ್ಥ ಏನು? ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇ. ಅವರ ಸುಖವೇ ಎನ್ನ ಸುಖ, ಅವರ ದುಃಖವೇ ಎನ್ನ ದುಃಖ. ಕೂಡಲ ಸಂಗನ ಶರಣರು ಮನನೊಂದರೆ ಆನು ಬೆಂದೆನು ಕೂಡಲ ಸಂಗ. ನಿಜವಾದ ಪೂಜೆ ಯಾವುದು ಅಂತಂದ್ರ ಬಸವಣ್ಣವ್ರ ಅಂತಾರ, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನಯ್ಯ. ನಿಜವಾದ ಪೂಜಾ ಅಂದ್ರ ಇನ್ನೊಬ್ಬರ ಮನಿ ಮುರಿಯೋದು ಬಿಡು,
ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ಲಾರ್ದಂಗ ಬದುಕು. ಹಿಂಗ ಬದುಕದೆ ಅಂದ್ರೆ ಇದೇ ನಿಜವಾದ ಪೂಜಾ ಅಂತ. ಇದಕ್ಕಿಂತ ದೊಡ್ಡ ಪೂಜೆ ಇಲ್ಲ. ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡ, ಇನ್ನೊಬ್ಬರ ಮನೆ ಮುರಿಯುವ ಕೆಲಸ ಮಾಡಬೇಡ. ಇದು ನಿಜವಾದ ಕರುಣೆ. ಅದಕ್ಕ ಪ್ರತಿಯೊಬ್ಬರ ಅಂತಃಕರಣದಲ್ಲಿ ಕರುಣಾ ಅನ್ನೋದು ಇರಬೇಕಾಗ್ತೈತಿ. ಈ ಕರುಣೆ ಅನ್ನುವ ಶಬ್ದ ಕೇಳದ ಹೃದಯ, ಕೇಳದ ಕಿವಿಗಳಿಲ್ಲ, ಓದದ ನಾಲಿಗೆಗಳಿಲ್ಲ, ಅನುಭವಿಸದ ಎದೆಗಳಿಲ್ಲ, ಮತ್ತು ಹೇಳದ ಯಾವ ಕರುಣೆಯನ್ನು ಹೇಳದ ಯಾವ ಧರ್ಮಗಳು ಇಲ್ಲ. ಕರುಣೆ ತಿಳಿದ್ರ ಎಲ್ಲ ಧರ್ಮಗಳು ತಿಳಿತಾವ. ಇದು ಒಂದು ಶಬ್ದ ತಿಳಿದೇ ಇದ್ರೆ ಯಾವ ಧರ್ಮಗಳು ಮನುಷ್ಯನಿಗೆ ತಿಳಿಯುವುದಿಲ್ಲ. ಹಿಂಸಾ ಪರಮೋ ಧರ್ಮ. ಕರುಣೆಗೆ ಅಷ್ಟು ದೊಡ್ಡ ಬೆಲೆ. ಎದೆಯೊಳಗೆ ಅದು ತುಂಬಬೇಕಾಗ್ತದೆ. ಕರುಣೆ ಅನ್ನೋದು ತುಂಬಿತು ಅಂದ್ರೆ ಆ ಮನುಷ್ಯನ ಮನಸ್ಸಿನಲ್ಲಿ ಶಾಂತಿ ಸಮಾಧಾನಗಳು ಶುರುವಾಗ್ತದೆ. ನಾವೇನಂತೀವಿ ಅಂದ್ರೆ ನಮ್ಮ ಇಚ್ಛಾ ಕರುಣೆ ಇಲ್ಲ, ನಮ್ಮಲ್ಲಿ ಒಂದಿಷ್ಟು ದ್ವೇಷ ಇದೆ. ದ್ವೇಷ ಇದರ ಅರ್ಥ ಅಂದ್ರೆ ನನಗಿಷ್ಟ ಆಗ್ಲಾರ್ದು, ಐ ಡಿಸ್ಲೈಕ್ ಇಟ್. ನನಗಿಚ್ಛೆ ಆಗ್ಲಾರ್ದು, ನನಗಿಷ್ಟ ಆಗ್ಲಾರ್ದು ಇಲ್ಲಿ ಇರಬಾರ್ದಂತೀನಿ ನಾನು. ನನಗಿಷ್ಟ ಆಗ್ಲಾರ್ದು ಇಲ್ಲಿ ಇರಬಾರ್ದಂತೀನಿ. ಈಗ ಉದಾಹರಣೆ, ನನಗೆ ಸಕ್ರೆ ಇಷ್ಟ ಆಗೋದಿಲ್ಲ. ನನಗೆ ಶುಗರ್ ಬಂದೈತೆ ಅಂತ ತಿಳ್ಕೊಂಡು ಒಟ್ಟ ಈ ಜಗತ್ತಿನಾಗ ಯಾರು ಸಕ್ರೆ ಉಣಬಾರ್ದಂತಂದ್ರೆ ಹೆಂಗ? ಈಗ ನಾ ಎಲ್ಲೋ ಹೋಗ್ತಿರ್ತೀನಿ, ಒಂದು ಬೆಕ್ಕ ಅಡ್ಡ ಬರ್ತೈತಿ. ಬೆಕ್ಕ ಅಡ್ಡ ಬಂದ್ರೆ ನಾ ಏನಂತೀನಿ? ಬೆಕ್ಕ ಅಡ್ಡ ಬಂತು ನೋಡಪ್ಪ, ಇವತ್ತು ನಮ್ದು ಯಾವ ಕೆಲಸ ಆಗೋದಿಲ್ಲ ಅಂತ ನಾ ಅಂತಿರ್ತೀನಿ. ಅದು ಬೆಕ್ಕ ಏನಂತೈತಿ? ಇವತ್ತು ಮನುಷ್ಯ ಅಡ್ಡ ಬಂದಪ್ಪ, ನಮ್ಗೆ ಎಲ್ಲಿ ಹಾಲು ಸಿಗುದಿಲ್ಲ ಅಂತ ಅದು ಬೆಕ್ಕ ಅಂತಿರ್ತೈತಿ. ಈಗ ನಮಗೆ ಬೆಕ್ಕ ಅಡ್ಡ ಬರಬಾರ್ದಂತೀವಿ. ನೀವು ಶಾಲೆ ಹುಡುಗರಿಗೆ ಕೇಳ್ರಿ, ಒಂದು ಶಾಲೆ ಹುಡುಗಿತ್ತು, ನಿನಗೆ ಅತ್ಯಂತ ಇಷ್ಟವಾದ ಪ್ರಾಣಿ ಯಾವುದು? ಅವ ಅಂದ ಬೆಕ್ಕ ಅಂತ. ಅವ್ರು ಸರ್ ಕೇಳಿದ್ರು, ಬೆಕ್ಕ ಯಾಕೆ ಅಷ್ಟು ಇಷ್ಟ ಪ್ರಾಣಿ ನಿನಗೆ? ಇಲ್ಲ, ನಮ್ಮ ಮನ್ಯಾಗ ನಮ್ಮವ್ವ ಬೆಕ್ಕ ಅಡ್ಡ ಬಂದ್ರೆ ಶಾಲೆಗೆ ಹೋಗ್ಬೇಡ ಅಂತೇಳಿ, ಅದಕ್ಕೆ ನನಗೆ ದಿವಸ ಅಡ್ಡ ಬರ್ಬೇಕದು ಅಂತ ಅವ ಅಂತ. ಅಂದ್ರೆ ನಮ್ಗೆ ಇಷ್ಟ ಆಗ್ಲಾರ್ದು ಈ ಜಗತ್ತಿನೊಳಗೆ ಇರಬಾರ್ದು ಅಂದ್ರೆ ನಡೆಯುವುದಿಲ್ಲ. ಇರುವುದೇ ಒಂದಿಷ್ಟು. ಈಗ ಜ್ವಾಳದ ರಾಶಿ ಮಾಡ್ತಿರ್ತೀರಿ ನೀವು. ಜ್ವಾಳದ ರಾಶಿ ಮಾಡಾಗ ಒಂದು 4 ಹಳ್ಳದ ಕಾಳು ಬರ್ತಾವ. 4 ಹಳ್ಳದ ಕಾಳು ಬಂದ ಕೂಡ್ಲೇನೆ ಅದಕ್ಕೆ ಯಾರು ಹಳ್ಳದ ಚೀಲ ಅಂದಿಲ್ಲ. 4 ಹಳ್ಳ ಇರವೆ, ಅದು ಜ್ವಾಳದ ಚೀಲನ ಅಂತಾರ. 4 ಹಳ್ಳ ಇರ್ತಾವ. ಮನುಷ್ಯಗ್ ಗೊತ್ತಿರ್ಬೇಕು, ಊರ್ ಅಂದ್ಮೇಲೆ ಒಂದಿಷ್ಟು ಹಳ್ಳ ಇರವ, ಜ್ವಾಳ ತುಂಬು ಕೆಲಸ ಮಾಡ್ಬೇಕಿದು ಹಳ್ಳ ಅಂತ ಹೇಳ್ಕೊಂತ ಹೋಗಬಾರ್ದಷ್ಟೆ. ಒಂದಿಷ್ಟು ಕೆಟ್ಟದ್ದು, ಕೆಟ್ಟ ವಸ್ತುಗಳು, ಕೆಟ್ಟ ವ್ಯಕ್ತಿಗಳು ಇರ್ತಾರ. ಇದು ಇದ್ರೆ ನಡೆಯಂಗಿಲ್ಲ ಅಂತಿಲ್ಲ. ಅದ್ರ ಜೊತೆ ಹೊಂದ್ಕೊಂಡು ಹೋಗೋದು, ಎಲ್ಲವನ್ನು ಪ್ರೀತಿಸುವುದು. ಕರುಣೆ ಇದರ ಅರ್ಥ ಎಲ್ಲವನ್ನ ಪ್ರೀತಿಸುವುದು, ಎಲ್ಲವನ್ನು ಗೌರವಿಸುವುದು. ಏನನ್ನು ಕೆಡಿಸಬೇಡಿ ಜಗತ್ತಿನೊಳಗ. ಕೊಲ್ಲದಿಪ್ಪುದೇ ಧರ್ಮ. ಧರ್ಮ ಇದರ ಅರ್ಥ ದೇವ್ರು ಏನು ಮಾಡಿಟ್ಟಾನ ಅದನ್ನು ಕೆಡಿಸಬೇಡ. ನಾವು ಏನು ಭಾಳ ಮಂದಿ ಕೇಳ್ತೀವಿಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಏನು ಮಾಡ್ಬೇಕ್ರಿ? ಏನು ಮಾಡಂಗದೀವಿ ಹೇಳಿ? ನಾವು ಏನು ಹಿಮಾಲಯ ಪರ್ವತ ನಿರ್ಮಾಣ ಮಾಡಂಗದಿವೆ? ಏನು ಸಹ್ಯಾದ್ರಿ ನಿರ್ಮಾಣ ಮಾಡಂಗದಿವೆ? ಭೂಮಿ ನಿರ್ಮಾಣ ಮಾಡಂಗದಿವೆ? ಏನು ಬೇಲೂರು ಹಳೆಬೀಡುಗಳನ್ನು ನಿರ್ಮಾಣ ಮಾಡಂಗದಿವೆ? ಏನೂ ಮಾಡುವಂಗಿಲ್ಲ. ಸೂರ್ಯ, ಗಾಳಿ, ಸಹ್ಯಾದ್ರಿ, ಭೂಮಿ, ನೀರು, ಗಾಳಿ ಎಲ್ಲವನ್ನ ದೇವರು ಮಾಡಿಟ್ಟಾನ. ನಾವಿಲ್ಲಿ ಏನೂ ಮಾಡುವುದಿಲ್ಲ. ಮನುಷ್ಯನ ಬದುಕಿನ ಉದ್ದೇಶ ಏನಂದ್ರ ನಾವು ಬಂದು ಇಲ್ಲಿ ಏನೂ ಮಾಡುವುದಿಲ್ಲ. ದೇವ್ರು ಏನು ಮಾಡಿಟ್ಟಾನಲ್ಲ ಅದನ್ನು ಕೆಡಿಸ್ಲಾರ್ದಂಗಿದ್ರೆ ಸಾಕು, ಅದೇ ಕರುಣೆ. ಅದು ಕರುಣೆ. ಅದು ಜೀವನದ ಸಾರ್ಥಕ. ದೇವ್ರು ಏನು ಮಾಡಿಟ್ಟಾನ ಅದನ್ನು ಕೆಡಿಸ್ಲಾರ್ದಂಗ ಬದುಕಬೇಕಷ್ಟೇ ಇಲ್ಲಿರೋದು. ಅದಕ್ಕೆ ಬಸವಣ್ಣವ್ರಂದ್ರು ನಿಜವಾದ ಪೂಜೆ ಅಂದ್ರೆ ಇನ್ನೊಬ್ಬರ ಮನಸ್ಸಿಗೆ, ವ್ಯಕ್ತಿಗಳಿಗೆ, ವಿಷಯಗಳಿಗೆ, ಜೀವಿಗಳಿಗೆ ನೋವು ಮಾಡ್ಲಾರ್ದಂಗ ಬದುಕು. ಕರುಣಾಪೂರ್ಣ ಜೀವನದಿಂದ ಇಲ್ಲಿ ಬದುಕು. ಒಂದು ಘಟನಾ ನಡೀತಂತ ಕಲ್ಯಾಣದೊಳಗೆ. ಒಮ್ಮೆ ಬಸವಣ್ಣವರು ಒಂದು ಓಣಿ ಹಿಡಿದು ಹೊಂಟಿದ್ರು. ಹೋಗುವಾಗ ಅಲ್ಲಿ ಒಂದು ಹುಡುಗ, ಸಂಭೋಳಿ ನಾಗಣ್ಣ ಅವನ ಹೆಸರು. ಊರಾಗ ಅವಾಗಿನ ಕಾಲಕ್ಕೆ ಹೆಂಗಿತ್ತು ಅಂದ್ರೆ, ಆ ಹುಡುಗ ಊರಾಗ ಬಂದ್ರೆ ಹಿಂದೆ ಕಸಬರಿಗೆ ಕಟ್ಕೊಂಡ್ಬರ್ಬೇಕು, ಊರಾಗಿನ ನೀರು ಮುಟ್ಟಬಾರ್ದು, ಊರಾಗಿನ ಗುಡ್ಯಾಗ ಹೋಗಬಾರ್ದು, ಇಂಥ ಒಂದು ಪದ್ಧತಿ. ಆ ಹುಡುಗ ಬಂದು ಊರಾಗ ಬಂದ, ಅಲ್ಲೇನೋ ಮಂತ್ರಗಳು ಹೇಳ್ತಿದ್ರು, ಸ್ವಲ್ಪ ಕಿವ್ಯಾಗ ಬಿದ್ದು ಅವನಿಗೆ. ಇಷ್ಟಕ್ಕ ಓಣ್ಯಾನ ಮಂದಿ ನೀ ಮಂತ್ರ ಕೇಳಿದಿ, ಓಣ್ಯಾಗ ಬಂದೆ ಅಂತ ತಿಳ್ಕೊಂಡು ಆ ಸ್ಪೃಶ್ಯರ ಹುಡುಗಗ ಹೊಡೆದ್ರು.
ಕಾಲಿಗೆ ಹೊಡೆದ್ರು, ಕೈಗೆ ಹೊಡೆದ್ರು, ಮೈಗೆ ಹೊಡೆದ್ರು, ಮಾರಿಗೆ ಹೊಡೆದ್ರು. ಎಷ್ಟಾಗಿತ್ತು ಅಂದ್ರೆ ಕಣ್ಣು ಬಾತ್ ಕಣ್ಣು ಕಾಣ್ಲಾರ್ದಂಗಾಗಿತ್ತು. ಹೋಗಿ ಕೆಳಗೆ ಬಿದ್ದಿದ್ದವ ಬಿದ್ದಾಗ ಆ ದಾರಿ ಹಿಡಿದು ಒಬ್ರು ನಡ್ಕೊಂಡು ಹೊಂಟಿದ್ರು. ನೆರಳ್ತಿತ್ತು ಹುಡುಗ. ಆ ದಾರಿ ಹಿಡಿದು ಯಾರೋ ಒಬ್ರು ನಡ್ಕೊಂಡು ಹೊಂಟಿದ್ರು. ಹೋಗುವಾಗ ಬಿದ್ದ ಹುಡುಗನ ಮ್ಯಾಲೆ ಎತ್ತಿದ್ರು. ಅವಾಗ ಅವ ಶಿವ ಶಿವ ಬಸವಣ್ಣ ಬಸವ ತಂದೆ ಅಂದ. ಎತ್ತದವ್ರು ಬಸವಣ್ಣವ್ರು ಇದ್ರು. ಅವಾಗ ಅವ ಕೇಳ್ದ, ಬಸವಣ್ಣ ಕೇಳ್ದಲ್ಲ ನಾಗಣ್ಣ, ನಿನಗೆ ಜನ ಹಿಂಗ್ ಹೊಡೆದಾರ, ಕಣ್ಣು ಸಹಿತ ಕಾಣುವಲ್ದು, ನೀನ್ ನಾನಾ ಎತ್ತಿನಂತ ನಿನಗೆ ಹೆಂಗ್ ಗೊತ್ತಾಯ್ತು? ಅವಾಗ ಅವ ಸಂಬೋಳಿ ನಾಗಣ್ಣ ಅಂತಾನೆ, ಅಪ್ಪ ಕಲ್ಯಾಣ ಪಟ್ಟಣದೊಳಗ ನಮ್ಮಂಥವ್ರಿಗೆ ಬಿದ್ದವ್ರನ್ನ ಎತ್ತಲಿಕ್ಕೆ ಬಸವಣ್ಣನ ಬಿಟ್ಟರೆ ಮತ್ತಾರು ಬರ್ತಾರ? ಅವನ ಬರ್ಬೇಕಲ್ಲ. ಬಿದ್ದವ್ರನ್ನ ಎತ್ತಬೇಕಾದ್ರೆ ಅವನ ಬರ್ಬೇಕಲ್ಲ, ಬರೋವ್ರು ಯಾರು? ಅದಕ್ಕೆ ಕರುಣೆ ಅಂದ್ರೆ ಬಿದ್ದವ್ರನ್ನ ಎತ್ತುವುದು ಕರುಣೆ. ಅದಕ್ಕೆ ಮನುಷ್ಯನ ಎದೆಯೊಳಗ ಯಾವ ಧರ್ಮ ತಿಳಿಲಿ ಬಿಡ್ಲಿ ಪ್ರಶ್ನೆ ಇಲ್ಲ. ಎದೆಯೊಳಗ ಕರುಣೆ ಅನ್ನೋದೊಂದು ತಿಳಿದು ಬಿಟ್ರೆ ಎಲ್ಲ ಧರ್ಮಗಳು ತಿಳಿತಾವ. ಎಲ್ಲರನ್ನ ಪ್ರೀತಿಸಬೇಕು ಮನುಷ್ಯ. ದ್ವೇಷ ಮಾಡಿ ಎಲ್ಲಿಗೆ ಹೋಗುವುದಿದೆ ಹೇಳಿ? ಎಲ್ಲ ಶರಣರು ಹೇಳಿದ್ದಿದೆ, ಅನುಭಾವಿಗಳದ್ದು ಹೇಳಿದ್ದು ಇದೆ. ಕೈಲಾಸ ಕೈಲಾಸ ಅನ್ನೋದೆಲ್ಲದ ಹೇಳಿ? ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವ. ಕೈಲಾಸ ಅಂದ್ರೆ ಎಲ್ಲಿ ಇಲ್ಲ. ಕೈಲಾಸದ ರಹಸ್ಯ ಏನು ಅಂದ್ರೆ ನನ್ನಂಗ ಎಲ್ಲರಂತ ತಿಳ್ಕೊಳ್ಳೋದಪ್ಪ ಅಷ್ಟೇ. ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ. ಇಲ್ಲೇ ಮನ್ಯಾಗ ಮನಿ ಯಾಕೆ ಕೆಟ್ಟವ ಅಂದ್ರೆ ನನ್ನ ಮಗಳು ಬೇರೆ, ನನ್ನ ಸೊಸಿ ಬೇರೆ. ನಮ್ಮಲ್ಲಿ ವ್ಯತ್ಯಾಸ ಐತಿಲ್ಲ ಸ್ವಲ್ಪ. ಅದಕ್ಕೆ ಒಂದು ಸ್ವಲ್ಪ ನಂಬದು ಕೆಟ್ಟೈತೆ ಅಷ್ಟ. ದೃಷ್ಟಿ ಬೇರೆ ಆಗೈತಿ. ಈಗ ನೀವು ಮನ್ಯಾಗ ಊಟಕ್ಕೆ ಕುಂತಿರ್ತಾರೆ. ಊಟಕ್ಕೆ ಕುಂತಾಗ ಸೊಸಿ ಊಟಕ್ಕೆ ನೀಡ್ತಿರ್ತಾಳೆ. ಸೊಸಿ ಊಟ 4 ಮಂದಿ ಗಂಡ್ಮಕ್ಳು ಊಟಕ್ಕೆ ಕುಂತಿದ್ರ ಸೊಸಿ ಊಟಕ್ಕೆ ನೀಡ್ತಾಳೆ. ಸೊಸಿ ಊಟಕ್ಕೆ ನೀಡಾಗ ತಾಟ್ ಹಚ್ಚಿರ್ತಾಳ, ಗ್ಲಾಸ್ ಹಚ್ಚಿರ್ತಾಳ, ನೀರು ಹಾಕ್ತಾಳ. ನೀರು ಹಾಕುವಾಗ ಸ್ವಲ್ಪ ಗ್ಲಾಸಿಗೆ ಕಾಲು ಬಡದು ಕಾಲು ಉರುಳಿತು ಅಂದ್ರೆ ಅತ್ತೇನಂತಾಳ, ಈಕಿ ಕಣ್ಣನ್ನ ಎತ್ತಿ ಮೇಲೆ ಬಂದಾವಂತಾಳ. ಅದೇ 1-2-3 ದಿವ್ಸಕ್ಕೆ ಮಗಳು ಬರ್ತಾಳ. ಅವಾಗೂ 4 ಮಂದಿ ಊಟಕ್ಕೆ ಕುಂತಾರ. ಮಗಳು ಊಟಕ್ಕೆ ನೀಡ್ತಿರ್ತಾಳ. ಅಕ್ಕಿನೂ ಗ್ಲಾಸ್ ಹಚ್ಚಾಳ, ನೀರ್ ತಿರ್ತಾಳ. ಕಾಲು ಬಡಿತು ಅಂದ್ರೆ ಅವಾಗ ಅವು ಏನಂತಾಳ, ಇನ್ನು ಕಣ್ಣು ನೆತ್ತಿ ಮೇಲೆ ಬಂದಾವ ಅನ್ನೋದಿಲ್ಲ. ಇವ್ ನಮ್ಮ ಮನೆಯನಕ್ಕ ಬುದ್ಧಿಲಿ ಎಲ್ಲ ಸಾಮಾನು ಕಾಲಾಗ ಇಡ್ತಾಳ ಅಂತಾಳ. ಇಲ್ಲ ಅಂದ್ರೆ ತನ್ನಂಗ ತನ್ನ ಮಗಳಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ ಕಣ್ಣ ಮುಂದಾದ ಕೈಲಾಸ. ಅಂದ್ರೆ ಎಲ್ಲರನ್ನ ನಮ್ಮಂಗ ಪ್ರೀತಿ ಮಾಡೋದಷ್ಟೇ ಈ ಜಗತ್ತಿನಲ್ಲಿ. ಎಲ್ಲರೂ ನಮ್ಮವರನ್ನುವ ಭಾವ ಐತಲ್ಲ, ಅದೇ ಕರುಣೆ. ಮಗಳು ನಮ್ಮಕ್ಕೆ, ಸೊಸಿನೂ ನಮ್ಮಕ್ಕೆ ಅನ್ನುವ ಭಾವ ಬರಬೇಕು. ಯಾವ ಜಾತಿ ಧರ್ಮ ಇವುಗಳನ್ನು ಮೀರಿ ಬದುಕುವುದೇ ಕರುಣೆ. ಧರ್ಮ ಇದರ ಅರ್ಥ ನೋಡಿ, ಧರ್ಮ ಇದರ ಅರ್ಥ ನಿಮ್ಮನ್ನ ನೋಡಿ ನಮಗೂ ಸಂತೋಷ ಆಗ್ತಿರ್ಬೇಕು, ನಮ್ಮನ್ನು ನೋಡಿ ನಿಮಗೂ ಸಂತೋಷ ಆಗ್ತಿದ್ರೆ ಇದು ನಿಜವಾದ ಧರ್ಮ. ಇದಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ. ಎಲ್ಲರನ್ನ ಪ್ರೀತಿಸುವುದಷ್ಟೇ. ಹಸದವರಿಗೆ ಒಂದು ತುತ್ತನ್ನ, ನೀರಡಿಸಿದವರಿಗೆ ಒಂದು ಕಪ್ ನೀರ. ಯಾರು ದುಃಖದಿಂದ ನಿನ್ನ ಹತ್ರ ಬಂದಿರ್ತಾರ ಅವ್ರ ಕಣ್ಣೀರು ಒರೆಸಿ ನಿನ್ನ ದುಃಖದೊಳಗೆ ನಿನ್ನ ಜೊತೆಗೆ ನಾ ಇರ್ತೀನಿ ಅನ್ನೋ 2 ಪ್ರೇಮದ ಮಾತು. ಇದಕ್ಕಿಂತ ದೊಡ್ಡ ಧರ್ಮ ಭೂಮಿಯ ಮೇಲೆ ಯಾವುದಿದೆ ಹೇಳಿ? ಇದೇ ಶ್ರೇಷ್ಠ. ಇದು ಕರುಣಾ ಧರ್ಮ. ದಲಾಯಿ ಲಾಮಾ ಅಂತಿದ್ರು, ಅವ್ರು ಹೇಳ್ತಾರೆ, ಮೈ ರಿಲಿಜನ್ ಈಸ್ ಸಿಂಪಲ್, ಕೈಂಡ್ನೆಸ್ ಈಸ್ ಮೈ ರಿಲಿಜನ್. ಕರುಣೆಯೇ ನನ್ನ ಧರ್ಮ. ಮನುಷ್ಯ ಎಷ್ಟು ಕರುಣಾಪೂರ್ಣವಾಗಿ ಬದುಕಬೇಕಂದ್ರೆ ಥಿಚ್ ನಾಟ್ ಹಾನ್ ಅಂತ ಹೇಳಿ ಒಬ್ಬ ಬುದ್ಧಿಸ್ಟ್ ಸನ್ಯಾಸಿ ಅವ ಹೇಳ್ತಾನೆ, ಮನುಷ್ಯ ಎಷ್ಟು ಸಂವೇದನಾಶೀಲನಾಗಿ ಬದುಕಬೇಕು, ಎಷ್ಟು ಕರುಣಾಮಯಿಯಾಗಿ ಈ ಭೂಮಿಯ ಮೇಲೆ ಬದುಕಬೇಕು ಅಂದ್ರೆ, ನಾನಿಡುವ ಭೂಮಿ ತಾಯಿಯ ಮೇಲೆ ನಾನಿಡುವ ಪ್ರತಿಯೊಂದು ಹೆಜ್ಜೆ ಇದೆಯಲ್ಲ, ಭೂಮಿ ತಾಯಿಗೆ ಅದು ಮುತ್ತು ಕೊಟ್ಟಂಗಿರಬೇಕು, ನನ್ನ ಹಡೆದ ತಾಯಿಗೆ ಮುತ್ತು ಕೊಟ್ಟಂಗ ಅಂತ. ಇಷ್ಟು ಸಂವೇದನಾಶೀಲನಾಗಿ ಮನುಷ್ಯ ಕರುಣಾಪೂರ್ಣವಾಗಿ ಬದುಕಬೇಕನ್ನುವಂಥ ಮಾತು ಹೇಳಿ ಇಲ್ಲಿ ನಿಮ್ಮಲ್ಲಿ ಪ್ರತಿ ವರ್ಷ ನೋಡಿ ಇಷ್ಟು ಸತ್ಸಂಗ ಮಾಡ್ತಾ ಇದ್ದಾರೆ. ಇದು ನಡೀತಾ ಇರಬೇಕಷ್ಟೆ. ಸತ್ಸಂಗ ಸದಾ 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 ಯಾರ ಹೇಳಿ ಆ ಧರ್ಮದವರು ಈ ಧರ್ಮದವರು ಆ ತತ್ವ ಈ ತತ್ವ ತಲೆಗೆ ಹಾಕೋಬಾರದು. ಯಾರು 4 ಒಳ್ಳೆ ಮಾತು ಹೇಳ್ತಾರ ಕೇಳ್ತಿರ್ಬೇಕು.
ಯಾಕೆ ಕೇಳಬೇಕು ಅಂದ್ರೆ, ಈಗ ನೀವು ನೋಡ್ರಿ ಮನಿ ಕಟ್ತೀರಿ, ಮನಿ ಕಟ್ಟುವಾಗ ಕಬ್ಬಣ ರೊಕ್ಕ ಕೊಟ್ಟು ತಂದಿರಿ, ಸಿಮೆಂಟ್ ರೊಕ್ಕ ಕೊಟ್ಟು ತಂದಿರಿ, ಅದನ್ನು ಡಿಸೈನ್ ಮಾಡಿದವರು ಸ್ಟ್ರಕ್ಚರಲ್ ಆರ್ಕಿಟೆಕ್ಟ್ ಇಂಜಿನಿಯರ್ ಎಲ್ಲ ಡಿಸೈನ್ ಮಾಡಿ ಕಂಕರಿಗೆ ರೊಕ್ಕ ಕೊಟ್ಟಿರಿ, ಸಿಮೆಂಟಿಗೆ ರೊಕ್ಕ ಕೊಟ್ಟಿರಿ, ಕಬ್ಬಣಕ್ಕೆ ರೊಕ್ಕ ಕೊಟ್ಟು RCC ಹಾಕಿರಿ. ಅಕಸ್ಮಾತ್ ನೀರು ಬಿಡ್ಲಿಲ್ಲ ಅಂದ್ರೆ, ಕ್ಯೂರಿಂಗ್ ಆಗಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಕ್ರ್ಯಾಕ್ ಬರ್ತೈತೆ. ಹೌದಲ್ಲ? RCC ಕ್ಯೂರಿಂಗ್ ಮಾಡಲಿಲ್ಲ ಅಂದ್ರೆ ಕ್ರ್ಯಾಕ್ ಬರ್ತೈತಿ. ಹಂಗಿದು ಸಂಸಾರ ಅನ್ನೋದು ಇದೊಂದು RCC ಸ್ಲ್ಯಾಬ್. ಇದನ್ನು ನೀವು ಸತ್ಸಂಗ ಅನ್ನುವ ನೀರಿನಿಂದ ಕ್ಯೂರಿಂಗ್ ಮಾಡದೇ ಇದ್ರೆ ಇದು ಕ್ರ್ಯಾಕ್ ಬರ್ತೈತೆ ಅಷ್ಟೆ. ಇದು ಕ್ರ್ಯಾಕ್ ಬರಬಾರ್ದಂದ್ರೆ ಇದು ಕ್ಯೂರಿಂಗ್ ಮಾಡ್ಕೊಂತ ಹೋಗೋದಷ್ಟೆ, ವರ್ಷ 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 ವರ್ಷ. ಇದನ್ನು ಸತ್ಸಂಗ ಸದಾ ಸದಾ ಪೂಜ್ಯರಂಥವ್ರು, ಅನುಭಾವಿಗಳಂಥವ್ರು ಬರ್ತಿರ್ತಾರೆ. ಅವರ ಅನುಭವದ ನುಡಿಗಳನ್ನು, ಮಾತುಗಳನ್ನು ಸದಾ ಕೇಳುವುದೇ ಒಂದು ಯೋಗ. ಅಂಥ ಪುಣ್ಯ ಒಂದು ಸಣ್ಣ ಹಳ್ಳಿಯಾದರೂ ಸಹಿತ ಎಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದ್ದೀರಿ, ನಿಮ್ಮಲ್ಲಿ ಎಷ್ಟು ಭಕ್ತಿ ಇದೆ ಮತ್ತು ಎಷ್ಟು ಇದನ್ನು ಕೇಳಬೇಕನ್ನುವ ಕುತೂಹಲ, ಹಂಬಲ. ಮತ್ತೆ ಸಮಯ ಸಿಕ್ಕಾಗ ನಾನು ಮತ್ತೆ ನೈನಾಪುರಕ್ಕೆ ಹೋಗ್ಬೇಕಾಗಿದೆ. ಮತ್ತೆ ಸಮಯ ಸಿಕ್ಕಾಗ ಮತ್ತೊಮ್ಮೆ ಬಂದು ತಮ್ಮೆಲ್ಲರ ಜೊತೆ ಮಾತನಾಡುವ ಸುಯೋಗ ಬರಲಿ ಅಂತ ಪ್ರಾರ್ಥಿಸಿ ಎಲ್ಲ ಪೂಜ್ಯರಿಗೆ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೀನಿ.